ನಾನು ನಿಮಗೆ ಏನು ಹೇಳ್ಬೇಕಾಗಿತ್ತು ಅದನ್ನ ಹೇಳೀನಿ. ನನಗಂಕರು ಗೊತ್ತಿಲ್ಲ, ನಿಮಗೆ ಹೆಂಗೆ ತಿಳ್ತೈತೆ ಹಂಗಂಗೆ ಮಾಡ್ರಿ ಅಂತ ಹೇಳೀನಿ. ನೋಡವ್ವ ಶಾಂತವ್ವ, ನನಗೆ ಇನ್ಮ್ಯಾಗ ನಿನ್ನ 3 ಮಂದಿ ಮಕ್ಕಳು ನಿನ್ನ ಹಿಂದೆ ನಿಂತಾರಲ್ಲ, ಅವ್ರದ್ದು ನನಗೇನು ಸಂಬಂಧ ಇಲ್ಲ. ನಾನು ಅವ್ರ ಜೀವನದಾಗ ಇನ್ನೇನು ನಿರ್ಧಾರ ತಗೊಳೋದಿಲ್ಲ. ನನ್ನನ್ನು ಬಿಟ್ಬಿಡ್ರಿ, ನನ್ನನ್ನು ಬಿಟ್ಬಿಡ್ರಿ. ಮಾವರ, ನಾ ಈಗ ಏನು ಅಂದೀನ್ರಿ? ನೀವು ಯಾಕೆ ಹಿಂಗನ್ನಕತ್ತೀರಿ? ಯಾವತ್ತಿದ್ರೂ ಅವ್ರು ನಿಮ್ಮ ಮಕ್ಕಳ ನಿಮ್ದ ಜವಾಬ್ದಾರಿ. ಅಜ್ಜ, ನಾನು ತಪ್ಪಾಗಿತ್ತಜ್ಜ, ತಪ್ಪಾಗೈತಂದ್ರೆ ಏನು ಸರಿ ಆಗತ್ತನಪ್ಪ. ಈಗ ಕೊಳ್ಳಾಗ ತಾಳಿ ಕಟ್ಕೊಂಡು ಕರ್ಕೊಂಬಂದಿಯಲ್ಲ, ಅದು ಸರಿ ಹೋಗ್ತೈತ? ಹೇಳು, ತಪ್ಪಾಗಿತ್ತಂದ ಮಾತ್ರಕ್ಕೆ ನೀನಕ್ಕಿ ಗಂಡನ ಸುಳ್ಳ, ಏನಾಕಿ ನೀನು ಏನ್ತನ ಸುಳ್ಳ? ಈಗ ನೀವಿಬ್ಬರು ನಮ್ಮ ಕಣ್ಣು ಮುಂದೆ ಹಿಂಗೆ ನಿಂತಿರೋ ಸುಳ್ಳ? ಊರಾಗ ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜ್ ಹಾಕಿರೋ ಸುಳ್ಳ ಹೇಳಪ್ಪ ನೀನು. ಗೌಡ್ರ, ಯಾಕೆ ನೀವು ಹುಡುಗರು ಮಳ್ಳು ಏಟ ಮಾಡಿದ್ರು ಮಳ್ಳು, ಅವ ಎಲ್ಲರ್ಕಿನ್ನ ಸಣ್ಣವ, ಅವ ಮಾಡ್ಯಾನ ತಿಳಿಲಾರ್ದ. ನೀವು ದೊಡ್ಡರಾಗಿ ನೀವು ಆ ತಪ್ಪು ಮಾಡಬೇಡ್ರಿ, ನಾನು ಅಂತ ಹೇಳೋದು. ಒಳಗೆ ಕರ್ಕೋರಿ, ಬರ್ರಿ, ನಾವು ಹೋಗುಂಬರ್ರಿ ಗೌಡ್ರಿ. ನಾವು ಅವ್ರಿಗೇನು ಬುದ್ಧಿ ಹೇಳೋದೈತ್ರಿ, ಕರೆನ ನಡ್ರಿ ಹೋಗುನ್. ಅವ್ರು ನೋಡ್ಕೊತಾರ ನಡ್ರಿ. ನೋಡುವ ತಂಗಿ, ಯಾವಾಗ ಅಜ್ಜರು ಒಳಗೆ ಕರಿತಾರ ನಿಮ್ಮಿಬ್ಬರನ್ನು ಖುಷಿಯಿಂದ, ಅವಾಗ ಒಳಗೆ ಹೋಗ್ರಿ. ಮತ್ತು ನೀವು ಈಗಿಲ್ಲ ಅವ್ರು ಒಳಗೆ ಕರೀಲಿಲ್ಲ ಅಂತ ನಿಮ್ಮ ಮನೆಗೆ ಹೋದ್ರೆ ಮತ್ತೆ ಇನ್ಯಾವತ್ತು ಈ ಮನೆ ಸೊಸಿಯಾಗೋ ಪ್ರಯತ್ನ ನೀವು ಮಾಡೋಕ್ಕೂ ಆಗೋದಿಲ್ಲ. ಇವತ್ತೈತೆ ನೋಡು, ಅದು ಹೆಂಗೆ ನೀನು ಮನ ಒಲಿಸ್ಕೊಂಡು ಹೆಂಗೆ ನೀನು ಒಳ್ಳೆತನ ತೋರಿಸಿ ನಿನ್ನ ಮನೆಗೆ ಹೋಗಿಯ ಒಳಗೆ ನಿನಗ ಬಿಟ್ಟಿದ್ದದು. ನಾವಂತರೂ ಹೇಳಷ್ಟು ಹೇಳಿವಿ. ಬರ್ತೀವಿ ನೋಡಪ್ಪ. ನಿನ್ನ ಬಂದಾಳ ಆಕಿ ಕುಸ್ಮವ್ವ, ಒಂದಿಟ್ಟು ಜಾಕಿ. ಹ್ಞೂ ರೀ ಮಾವರ, ನಿಂದಿರ್ರಿ ಮಾವರ, ಎಲ್ಲಿಗೆ ಹೊಂಟ್ರಿ? ನನಗಂಕ್ರ ಕರೆನ ಕೈ ಕಾಲ ಆಡ್ವಲ್ವು. ಏನು ಮಾಡ್ರಿ ಮಾವರ ನಾನು? ಕೇಳವ ತಂಗಿ, ಕೇಳು. ನಿನ್ನ ಮಗ ತಿಳಿದವ, ಭಾಳ ಓದ್ಕೊಂಡವ ಅದನ್ನಲ್ಲ. ಕೇಳ, ಆನಂದನ್ನ ಹೇಳ್ತಾನ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಎಲ್ಲ ಅವ ಹೇಳ್ತಾನ. ಕೇಳು. ನೋಡು, ನಿನಗೆ ಬೇಕನ್ಸಿದ್ರೆ ಮಗನ ಮ್ಯಾಗ ಮಮಕಾರ ಇತ್ತು, ನಾನು ನೋಡ. ಆಮೇಲೆ ನಮ್ಮ ಮಾವರು ಹಿಂಗಂದ್ರು ಅಂತ ನಿನಗೂ ಅನ್ಸೋದು ಬೇಡ. ಆಮೇಲೆ ಅವಂಗ ನಮ್ಮವ್ ಕರ್ಕೊಂತಿದ್ಲ, ನಮ್ಮ ಅಜ್ಜನ ಮಾತು ಕೇಳಿ ನಮ್ಮ ಅವನು ನಾನು ಒಳಗೆ ಕರ್ಕೊಳ್ಳಿಲ್ಲ ಅಂತಂದು ಅವಂಗ ಅನ್ಸೋದು ಬೇಡ. ಹಾಗಾಗಿ ಮಗ ಉಂಟು ತಾಯಿ ಉಂಟು, ನಿಂಗೆ ಹೆಂಗೆ ತಿಳ್ತೈತಿ ಹಂಗೆ ನೀ ಮಾಡು. ನಿನಗೆ ಹೆಂಗೆ ಅವ್ನು ತಿಳಿದಿದ್ದು ಅವ ಮಾಡ್ಯಾನಾಗ್ಲೆ ಮಾಡಿ ಮುಗ್ಸನ. ನನಗೆ ನೆಮ್ಮದಿ ಬೇಕು. ಈ ಸಾಯ ವಯಸ್ಸಿನಾಗ ಈ 108 ಗಿಂಜು ನನಗೆ ಬ್ಯಾಡವಾ ಶಾಂತವ, ಬ್ಯಾಡ. ಅತ್ತಿ, ನೀವರ ಒಳಗೆ ಕರೀರಿ ನಮ್ಮನ್ನ. ಆರತಿ ಮಾಡ್ಕೊಳ್ಳಿಲ್ಲ, ಒಳಗೆ ಬಾ ಅಂದ್ರೆ ನಾವು ನಕ್ಕೊಂತ ಬರ್ತೀವಿ. ನಿಮ್ಗೆ ಸರಿ ಏನ್ರಿ ಇದು? ಬೇಯವ್ವ ತಾಯಿ, ನಿನ್ನ ಕೈಯರ ಮುಗಿಲ, ನನ್ನ ಕಾಲಿಗರ ಬೀಳನ. ಅವ್ವ, ಹಂಗೆಲ್ಲ ಮಾತಾಡ್ಬಾರ್ಬೇ. ನೀನು ಮಾತಾಡಕ್ ಬರ್ಬೇಡಪ್ಪ ಆನಂದ, ದಯವಿಟ್ಟು ನೀ ಮಾತಾಡಕ್ ಬರ್ಬೇಡ. ಏನೋ ಓದಿ ಉದ್ದಕ್ಕೆ ಉದ್ದಾರಕ್ಕೆ ಅಂತ ನಾವು ಮಾಡಿದ್ರ ನೀನು ಮಾನ ಮರ್ಯಾದಿನ ಮಂತನಂತ ಎಲ್ಲಾನು ತೆಗೆದುಬಿಟ್ಟಿ. ನನಗಂಕ್ರು ಗೊತ್ತಿಲ್ಲ ನಿಮ್ಮ ಅಜ್ಜ ಹೆಂಗಂತಾನ ಹಂಗೆ ಮಾಡು. ನಿಮ್ಮ ಅಜ್ಜ ಬೇಡ ಅಂದ ಆಕೆನ ಕರ್ಕೊಂಡು ಇಲ್ಲಿಂದ ಹೊಟ್ಟು ಬಿಡು. ನೀನು ಹೇಳಿ ನೋಡು. ನಾನು ಅಷ್ಟೆ, ನನಗೆ ಮಕ್ಕಳು ಬೇಕು, ಮಾವನು ಬೇಕು, ಮಂತನದ ಮರ್ಯಾದೆನೂ ಬೇಕು. ನಾನು ಯಾವತ್ತೂ ನಮ್ಮ ಮಾವನ ಮಾತು ತೆಗೆದಾಕಿಲ್ಲ. ನಾನು ಇವಾಗ ನಮ್ಮ ಮಾವನವ್ರ ಮಾತು ಕೇಳಲಾರ್ದ ನಾನು ಏನಾರು ನಿನ್ನ ಒಳಗೆ ಕರ್ಕೊಂಡೆ ಅಂದ್ರೆ ನಾನು ಯಾರು ಮನುಷ್ಯ ಅನ್ನೋದಿಲ್ಲ. ನಿಮ್ಮ ಅಪ್ಪ ಸತ್ತಾಗ ನೀವೆಲ್ಲರೂ ಕೂಸು ಏನು ಹೆಂಗೆ ಬೆಳೆಸ್ಯಾನ ನಿಮ್ಮ ಅಜ್ಜ ಅನ್ನೋದು ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಎಷ್ಟು ಕಷ್ಟಪಟ್ಟತ್ತೆ ಅನ್ನೋದು ನಿಮ್ಮ ಅಜ್ಜ ನನಗೆ ಗೊತ್ತೈತಪ್ಪ. ಇಲ್ಲ, ನಾನು ನಿಮ್ಮ ಅಜ್ಜ ಒಪ್ಕೊಂಡು ಒಳಗೆ ಕರ್ಕೋರ ವಶ ಅಂತವಂದ್ರೆ ಖುಷಿಯಿಂದ ಕರ್ಕೊಂತೀನಪ್ಪ. ಏನು ಇಲ್ಲಂದ್ರೆ ನಾನೇನು ಕೇಳಬೇಡ್ರಿ, ನನಗೇನು ಗೊತ್ತಿಲ್ಲ. ಮಾವರ, ನೀವು ಹೆಂಗೆ ಅಂತೀರ ಹಂಗೆ ನೋಡ್ರಿ, ಬರೆದಿಟ್ಕೊಂಬಿಡ್ರಿ. ನಾನಂತರೂ ನಿಮ್ಮ ಅಜ್ಜನ ಮಾತು ಉಗುಳಾಕಿ ದಾಟಲ್ಲ. ಯಾಕಂದ್ರೆ ನಿಮ್ಮಪ್ಪ ಸತ್ತಾಗ ಇಲ್ಲಡ ನೀವು ಸಾಯ್ಬೇಕಿತ್ತು, ನಾನು ಸಾಯ್ಬೇಕಿತ್ತು. ಸ್ವಂತ ಮಗಳಿಗಿನ ಹೆಚ್ಚು ನೋಡ್ಕೊಂಡಾರ ನನ್ನ. ಏನು ಆ ಋಣ ನನ್ನ ಮ್ಯಾಗ ಐತ್ಲ. ಅದು ಹೆಂಗ್ರಿ ಅತ್ತಿ ಅದು? ಮಗನ್ಕಿಂತ ಮಾವರ ಹೆಂಗೆ ದೊಡ್ಡರಕ್ಕಾರ ನಿಮಗೆ ಹೆಚ್ಚಾಗತ್ರಿ ಕರುಳಿನ ಕುಡಿಕಿಂತ. ಅದು ಮಾವ ಗಂಡನ ತಂದಿ, ಇದು ಬಾರಿ ಬಿಡ್ರಿ ನಿಮ್ದು. ನೀನು ಬಾಯಿ ಮುಚ್ಕೊಂಡು ಸುಮ್ಮನಿದ್ ಬಿಡ್ತಂಗಿ. ಈಗ ನಮ್ಮ ಮನ್ಯಾಗ ಇದುವರೆಗೂ ನಾವು ಯಾರು ನಮ್ಮ ಅಜ್ಜನ ಮಾತು ತೆಗೆದು ಹಾಕಿಲ್ಲ, ನಾವು ಉಗುಳು ಹಾಕಿದ್ದನ್ನು ದಾಟಿ ಬಂದಿಲ್ಲ. ನೀನು ಈಗ ಬಂದು ನಮ್ಮ ಮನ್ಯಾಗಿರೋ ಕಾಯ್ದೆ ಕಾನೂನು ಬದಲು ಮಾಡೋಕೆ ಬರಬೇಡ. ದಯಮಾಡಿ ನೀ ಸುಮ್ಮನೆ ನಿಂದ್ರು. ಅಜ್ಜ ಒಳಗೆ ಬಾ ಅಂದ್ರೆ ಬರುವಂತೆ ಅಂತ. ನಾವು ಯಾರು ನಿನ್ನ ಮ್ಯಾಗ ದ್ವೇಷ ಇಲ್ಲ, ಆನಂದನ ಮ್ಯಾಗೂ ದ್ವೇಷ ಇಲ್ಲ. ನಮ್ಮ ಅಜ್ಜಿಗೆ ಯಾವಾಗ ನಿಮ್ಮನ್ನ ಒಳಗೆ ಕರಿಬೇಕು ಅನ್ಸುತ್ತೆ ಅವಾಗ ಕರೆದ್ನಂದ್ರೆ ಬರ್ರಿ. ನಮ್ಮನ್ನಂತರೂ ನೀನು ಇನ್ನೊಂದು ಮಾತು ಅಜ್ಜನ ಬಗ್ಗೆ ಆಗಲಿ ನಮ್ಮ ಅವನ ಬಗ್ಗೆ ಆಗಲಿ ಮಾತಾಡಿದೆ ಅಂದ್ರೆ ಮತ್ತೆ ಭಾಳ ವಜ್ಜಾಗತ್ತಂಗಿ. ನಾವು ಸಣ್ಣರು, ನಮ್ಮವ್ವ ನಮ್ಮನ್ನು ಹೆಂಗೆ ಸಾಕ್ಯಾಳ, ನಮ್ಮ ಅಜ್ಜ ಹೆಂಗೆ ಸಾಕ್ಯಾರ ನಮಗೆ ಗೊತ್ತೈತಿ. ಜಾಸ್ತಿ ಮಾತಾಡ್ಬೇಡ.
ಆನಂದ ಹೇಳ್ಬಿಡಕ್ಕಿಗೆ ಬಾಯಿ ಮುಚ್ಕೊಂಡು ಕುಂದ್ರು ಅಂತಂದು. ಅಜ್ಜ ಅಜ್ಜ ಅವನು ಒಪ್ಕೊಳ್ಳಲ್ಲ. ನಂಗೂ ನಿಮ್ಮನ್ನ ಯಾರನ್ನೂ ಬಿಟ್ಟಿರಕ್ಕೆ ಆಗಲ್ಲ ಅಜ್ಜ. ನಂಗೆ ಆಕಿನ ಬಿಟ್ಟಿರೋಕ್ಕೂ ಆಗಂಗಿಲ್ಲ. ಕುಸುಮ ಇಲ್ದ ನಾನಂತರೂ ಕರೆನ ಬದುಕಲ್ಲ. ಆತಜ್ಜ ಆತ. ಕುಸುಮ ನೀನು ಇದ್ರು ನನ್ನ ಜೊತೆಗೆ ಸತ್ರು ನನ್ನ ಜೊತೆಗೆ ಅಂತ ಹೇಳಿ ಇಲ್ಲ ನಡಿ. ಮತ್ತು ನಾವು 108 ಕನಸು ಕಟ್ಕೊಂಡು ಮದುವೆ ಆಗಿವಿ. ಮತ್ತು ಅವು ಎಲ್ಲಾನು ಇವತ್ತ ಕಂಡದ ಕನಸು ಇವತ್ತ ಎಲ್ಲಾನು ನುಚ್ಚು ನೂರು ಆಗದ ನಮ್ಮ ಮನೆ ಬರ್ದಾಗ ಯಾರೇನು ಮಾಡೋಕ್ಕಾಗಿಲ್ಲ ನಡಿ. ನಾನು ನೀನು ಯಾವ್ದ್ರ ಕೆರಿಯರ ಬಾವಿಯರ ನೋಡ್ಕೊಳೋಣ. ಅಣ್ಣ ಏನ್ ಮಾತಾಡ್ತೀನಿ ನೀನು? ಆತು, ನೀವು ಹೇಳ್ದಂಗ ಮಾಡೋಣ. ನಡೀರಿ, ನಾವೋಗ ನಡೀರಿ. ಅವ್ವ ಏನ್ ಬೇ ಆನಂದಣ್ಣ ಹಿಂಗ್ ಮಾತಾಡ್ತಾನ? ಏನು ಗೊತ್ತಿಲ್ಲವ. ನಿಮ್ಮ ಅಜ್ಜ ಹೆಂಗಂತ ಹಂಗ ನನಗೆ ಗೊತ್ತೈತಿ. ಮಾವಾರ ಯಾವತ್ತು ಯಾರಿಗೂ ದ್ರೋಹ ಮಾಡಿಲ್ಲ. ನನ್ನ ಕರಳಿಗೂ ಅವ್ರು ಯಾವತ್ತು ದ್ರೋಹ ಮಾಡಲ್ಲ. ನನಗೆ ನಂಬಿಕೆ ಐತೆ. ಅಜ್ಜ ಸಾಯರ್ಗೆ ಕೊನೆ ಆಸೆ ಏನಂತಂದು ಕಾನೂನ್ಯಾಗ ಕೇಳ್ತಾರ. ಹಂಗ ನಮ್ದೊಂದು ಕೊನೆ ಆಸೆ ಐತಿ, ಈಡೇರಿಸ್ಬಿಡಜ್ಜ. ನಮ್ಮಿಬ್ಬರಿಗೂ ಚಂದಾಗ ಒಮ್ಮೆ ಆಶೀರ್ವಾದ ಮಾಡ್ಬಿಡು. ನಿನ್ನ ಕಾಲಿಗೆ ಬೀಳ್ತೀವಿ ಇಬ್ರು ಗಂಡ ಹೆಂಡತಿ ಜೋಡಿ ಮ್ಯಾಗ ಆಶೀರ್ವಾದ ಮಾಡ್ಬಿಡು. ಅಯ್ಯೋ ಭಗವಂತ, ಇಂಥದೊಂದಿನ ಬರುತ್ತಾ? ಇಂಥದೆಲ್ಲ ನನ್ನ ಕಣ್ಣಿಂದ ನೋಡ್ತೀನಿ ಅಂತ ಅನ್ಕೊಂಡೇ ಇದ್ದಿದ್ದಿಲ್ಲಲ್ಲಪ್ಪ ಭಗವಂತ. ಆತವ ಶಾಂತವ, ಆಳ್ಬೇಡ, ಸಮಾಧಾನ ಮಾಡ್ಕೊ. ನನ್ನಿಂದ ಭಾಳ ಬದುಕಬೇಕಾಗಿರೋರು ಏನೋ ಹೆಚ್ಚು ಕಮ್ಮಿ ಆತನ್ನ ಕೆಟ್ಟ ಹೆಸರು ಬೇಡ. ನಾ ಇದ್ದಂಗನ ನನಗೆ ಅವೆಲ್ಲ ಅವಮಾನ ಮಾಡಿಕೊಂಡು ಈ ಊರಾಗ ನಂಗೆ ಇರೋದು ಆಗೋದಿಲ್ಲ. ಏನು ನಾ ತೋಟದ ಮನೆಗಿರ್ತೀನಿ, ನೀವೆಲ್ಲರೂ ಈ ಮನೆಗಿರಿ. ಮನೆ ತುಂಬಿಸ್ಕರ ತಂಗಿನ, ಮನೆ ತುಂಬಿಸ್ಕೇರಿ. ಮಾವರ ಏನ್ ಮಾತಾಡ್ತೀರಿ ನೀವು? ಎಂತ ಮಾತಾಡಕತ್ತೀರಿ? ಅದೇನ ಅಂತಾರಲ್ರಿ, ರಾಜ ಇಲ್ದಿರ ಅರಮನೆ ಆದಂಗ ಆಗತ್ರಿ ನಮ್ಮ ಮನಿ. ನೀವಿಲ್ದ ನಾವು ಯಾರು ಈ ಮನೆಗೆ ಇರಂಗಿಲ್ಲ. ಬೇಡ, ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿ ಆ ಹುಡುಗಿ ನನ್ನ ಮಗ ಈ ಮನೆ ಒಳ ಬರ್ತಾನಂದ್ರೆ ಅದು ಬ್ಯಾಡ್ರಿ ಮಾವರ. ಬ್ಯಾಡ್ರಿ ಮಾವರ. ನನ್ನ ಮನಸ್ಸು ಒಪ್ಪದೆ ಇರೋದನ್ನ ನಾ ಮಾಡಲ್ಲ ಅನ್ನೋದು ನಿಮಗೂ ಎಲ್ರಿಗೂ ಗೊತ್ತೈತವ ತಂಗಿ, ಗೊತ್ತೈತಿ. ಅವಾಗ ನಂಗಿಲ್ರಿ ಮಾವರ, ಅವಾಗ ನಂಗಿಲ್ರಿ ಕಾಲ. ನಿಮಗೆ ಬುದ್ಧಿ ಹೇಳಷ್ಟು ದೊಡ್ಡ ಮನುಷ್ಯಳು ನಾನಲ್ಲ. ನಾನು ಹೇಳಕ್ಕೂ ಹೊಂಟಿಲ್ಲ. ಏನ ಹುಡುಗರು ಆಸೆ ಪಟ್ಟು ಮದುವೆಯಾಗ್ಯವು, ಕ್ಷಮಿಸ್ರಿ ಅಂತ ನಾನು ಅವ್ರ ಪರವಾಗಿ ಕೇಳ್ತೀನಿ. ಒಳಗೆ ಕರ್ಕೊಳಕ್ಕೆ ನೀವು ಅನುಮತಿ ಕೊಡ್ರಿ ಮಾವರ, ಕೊಡ್ರಿ. ಈಗೇನು ಮಾಡೋಕ್ಕಾಗಿಲ್ರಿ. ಹುಡುಗರನ್ನ ಹಿಂಗ ಬಿಟ್ರ ಬಗ್ಗೆ ಹರಿಯೋದಲ್ರಿ ಮಾವರ. ನಿಮ್ಮ ಕಾಲಿಗೆ ಬೀಳ್ತೀನಿ. ಆತು, ನೀ ಕಣ್ಣೀರು ಹಾಕ್ಬೇಡ. ನಾ ಎಲ್ಲೂ ಹೋಗೋದು ಇಲ್ಲ. ಹಂಗಂತ ಹೇಳಿ ನನಗೆ ಈ ಮದ್ವೆ ಒಪ್ಪಿಗೆ ಐತಂತನೂ ತಿಳ್ಕೊಬೇಡ್ರಿ. ಯಾವತ್ತಿದ್ರೂ ನಾನು ಇಂಥವೆಲ್ಲ ಇಷ್ಟಪಡೋದಿಲ್ಲ. ಒಲ್ಲದ ಮನಸ್ಸಿಂದ ಆಕಿನ ಒಳಗೆ ಕರ್ಕೊಳಕತ್ತಿ. ಅದೇನು ನನ್ನ ಮಗಳಿಗೆ ನೀ ಹೇಳ್ತೀಯೋ ಹೇಳು. ಮುಂದೆ ಅದಕ್ಕೇನಾದ್ರೂ ಎಲ್ಲದಕ್ಕೂ ಜವಾಬ್ದಾರಿ ನೀ ತಗೋತಿ ಅನ್ನೋದಾದ್ರೆ ಮತ್ತೆ ತಲೆ ಕೆಡ್ಸೋದಿಲ್ಲ. ಹೇಳಿ ಕಳಿಸು. ನಿನ್ನ ಮುದ್ದಿನ ಅಳಿಗೆ ಏನೇನು ಮಾಡ್ಯಾನ ಒಂದಿಟ್ಟು ನೋಡ್ಕೊಂಡು ಹೋಗವ ಅಂತಂದು ರತ್ನಾಗೂ ಹೇಳಿ ಕಳಿಸು. ಆಕಿನ ನೋಡ್ರಿ, ಆ ಅಳಿಯನ ಘನ ಕಾರ್ಯನ ಆಕಿನ ನೋಡ್ರಿ. ನಾನೊಂದಿಟ್ಟು ಕೆಲಸ ಐತಿ, ಹೊರಗೆ ಹೊಂಟಿ ನಾನು. ಮಾವರ, ನೀವು ಮನಸಾರ ಒಪ್ಪಿಗೆ ಕೊಟ್ರ ಅಷ್ಟೇ ರೀ ಮಾವರ. ನಾ ಹೇಳಿನಲ್ವಾ ವಾಪಸ್ ಬರ್ತೀನಿ ಅಂದೀನಿ. ಇನ್ನು ನನಗೆ ಇನ್ನೇನು ನೀನು ಕೇಳಬೇಡ, ನಾ ಇನ್ನೇನು ಹೇಳೋದಿಲ್ಲ. ರತ್ನಾಗ ವಿಷಯ ಮುಟ್ಟಿಸೋದು ನಿನಗೂ ನಿನ್ನ ಮಕ್ಳಿಗೂ ಬಿಟ್ಟು ಕೆಲಸ. ನಾನು ಬೇರೆ ಕೆಲಸ ಐತಿ, ನಾ ಹೊಂಟೀನಿ. ಮನೆ ಒಳಗರ ತುಂಬಿಸ್ಕರಿ, ಬೇರೆ ಮನೆ ಮಾಡ್ಯಾರ ಇಡ್ರಿ. ನಿಮಗೆ ಬಿಟ್ಟಿದ್ದು ಈ ವಿಷಯದಾಗ ನಾ ತಲೆ ಹಾಕಲ್ಲ. ಕರ್ಕೋಬೇಡ ಅಂತ ಹೇಳಲ್ಲ. ನಾನೇನು ನಿನ್ನ ಆಸೆಗೆ ಎಂದು ಅಡ್ಡಿ ಬಂದಿಲ್ಲವ ತಾಯಿ. ನಂಗೆ ರತ್ನ ಹೆಂಗ ನೀನು ಹಂಗ, ನೀನು ಇಷ್ಟ ಬಂದಂಗೆ ಮಾಡು. ಕೆಲಸ ಐತಿ, ಒಂದಿಟ್ಟು ಕೆಲಸ ಐತಿ. ಬಾರಪ್ಪ ಬಸಣ್ಣ, ಹೋಗಿ ಬರೋಣ. ಅಲ್ರಿ ಮಾವರ, ಬಾರಪ್ಪ. ಅಲ್ಲಿ ಜಾನಕ ಒಂದು ಮದುವೆ ಐತಿ. ಅವ್ರ ಅಪ್ಪ ಬಂದು ಹೇಳೋಗೇನ ಮದ್ವಿಗೆ. ಗೌಡ್ರ ಮನೆಯಿಂದ ಯಾರೂ ಬಂದಿಲ್ಲ ಅನ್ನೋ ಕೆಟ್ಟ ಹೆಸರು ನನಗೆ ಅಲ್ಲೂ ಬರೋದು ಬೇಡ. ಆ ತಂಗಿ ಇದು ಆಶೀರ್ವಾದ ಮಾಡೋದು ನನ್ನ ಕರ್ತವ್ಯ ಐತಿ. ಬಾ ಬಸಣ್ಣ, ಹೋಗಿ ಒಂದು 4 ಅಕ್ಕಿ ಕಾಳು ಹಾಕಿ ಬರೋಣ ತಂಗಿಗೆ. ಬಾ.
ಹ್ಞೂ ಅಜ್ಜ ಬಂದೆ. ಹಂಗ ಮೊನ್ನೆ ಸಂತ್ಯಾಗಿದ್ದ ಒಂದು ಅಂಗಿ ಬಟ್ಟಿ, ಒಂದು ಒಲ್ಲಿ ಮತ್ತು ಒಂದು ಇಳ್ಕಲ್ ಸೀರೆ ತಂದಿ ನೋಡು. ಅವನ್ನ ಒಂದು ಕೈ ಚೀಲಗದ್ದಕ್ಕೆ ಹಾಕೊಂಡು ಬಾ. ಮುಯ್ ಬರೋರು ಇರ್ತಾರ, ನೀ ಮುಯ್ ಬರ್ಸಿ ಬರಂತಂತ ನಾನು ಅಕ್ಕಿ ಕಳಾಕ ಆಶೀರ್ವಾದ ಮಾಡಿ ಬರ್ತೀನಿ ಹೊಸ ದಂಪತಿಗಳಿಗೆ. ಬಂದೆ ಬಸಣ್ಣ? ಅಜ್ಜ ಬಂದೆ. ನೀವು ಒಳಗೆ ನಡಿ ಭಾಗ್ಯ. ಮುತ್ತಣ್ಣ ಅವ್ವ ಆತಗ ಹೇಳುವಾಗ ಹೇಳಿ ಕಳಿಸ್, ಹಿಂಗಾಗೈತಿ, ಬಂದು ಬೆಟ್ಟಿ ಆಗನ್ನ ಅಂತಂದು ನಿಮ್ಮ ರತ್ನಾವತಿಗೆ ಹೇಳಿ ಕಳಿಸ್. ನಡಿ, ಒಂದಿಟ್ಟು ದನಕರುಗಳಿಗೆ ಮೇವು ನೀರಿನ ವ್ಯವಸ್ಥೆ ಮಾಡಿ ನಡಿಯಪ್ಪ. ನಡಿ ಪಾಪ, ನಮ್ಮಿಂದ ಅವು ಉಪವಾಸಿದ್ರ ದೇವ್ರು ಮೆಚ್ಚೋದಿಲ್ಲ. ನಡಿ. ಹ್ಞೂ ಅವ್ವ, ನಾ ಎಲ್ಲ ಹಾಕಿ ಬರ್ತೀನಿ ನಾಳು. ಅರಿ ಬರ್ರಿ ಒಳಗೆ ಹೋಗೋಣ. ಅಜ್ಜಾರ ಹೇಳಾರಲ್ಲ, ಅತ್ತೇರ ಕೊನೆಗೆ ಆರತಿ ಮಾಡಲಿಲ್ಲ, ನಗ್ನಗ್ತ ನೀವರ ನಮ್ಮನ್ನ ಒಳಗೆ ನೋಡಾನಂದ. ಅಜ್ಜಗ ಕೇಳ್ಕೊಂಡೆ, ಮನಸ್ಸಿಂದ ಒಪ್ಕೊಂಡಿಲ್ಲ ಅಂತ ಸ್ವಚ್ಛ ಹೇಳೋಗ್ಯಾನ. ಎಲ್ಲಿವರೆಗೂ ನಿಮ್ಮ ಅಜ್ಜ ಒಪ್ಕೊಳಲ್ಲ ಅಲ್ಲಿವರೆಗೂ ನಿನಗೆ ಈ ಮನೆಯಾಗ ಜಾಗ ಇಲ್ಲಲ್ಲ ಆನಂದ, ಜಾಗ ಇಲ್ಲ. ನೀನು ಏಂತಿಗೆ ಹೇಳು, ದುಡುಕಿ ಎಲ್ಲದು ಹಾಳು ಮಾಡಬೇಡ ಅಂತೇಳಿ ಅಜ್ಜ ವಾಪಸ್ ಬರೋರ್ಗು ಅಲ್ಲೇ ನಿಂದಿರಿ. ಮನೆಯೊಳಗೆ ಬರೋ ಪ್ರಯತ್ನ ಮಾಡಬೇಡ್ರಿ ಅಷ್ಟ. ಅದೇಂಗ